ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದೋಗಿದೆ. ಸರ್, ಬಿಜೆಪಿಯಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆಂತರಿಕ ಸಮೀಕ್ಷೆ ಇದಾಗಿದೆ, ಸಲಹೆಗಳನ್ನು ತೆಗೆದುಕೊಳ್ಳೋದು ಕೆಲಸ ಆಗಿದೆ. 1-to-1 ಆಗಿ ಏನನ್ಸುತ್ತೆ? ನಿಮ್ಮ ಬದಲಾವಣೆ ಇದೆಯಾ? ನಿಮ್ಮವರು ಕೂಡ ಕೆಲವರು ಹೋಗಿದ್ರು, ಹಿಂದಿನ ಟೀಮ್ನವರು, ಸ್ನೇಹಿತರು. ಇಲ್ಲ, ಅದೇನು ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾಯಿಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿವೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ BJP ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ. ಅದು ಮೊದಲಿನಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದೆ. ಇಲ್ಲ, ಅವ್ರನ್ನ ಮಾಡ್ತಾ ಇರ್ತಾ ಹೇಳೋದಲ್ಲ ನಾನು. ಒಟ್ಟಾರೆ ಪಕ್ಷಕ್ಕೇ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ. ನಮ್ಮ ತೆಗೆದ್ರೆ ಹುಷಾರು. ನಮ್ಮಿಂದ ಎಲ್ಲ ಮಠಾಧೀಶರು ಇದ್ದಾರೆ. ಆ ಮಠಾಧೀಶರ ಆಶೀರ್ವಾದ ನನ್ನ ಪೂಜ್ಯ ತಂದೆಗಿದೆ. ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಕೆಲವೊಂದು NOC ಬೇಕಾಗಿದೆ. ಆ NOC ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದುಬಿಡ್ತೈತಂತೇಳಿ ಮಠಾಧೀಶನ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸೋತಾಗ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಿಲ್ಲ. ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ BJP ಮುಕ್ತ ಆಗ್ತಾ ಇದೆ, ಕೊನೆಯ ಫೋಟೋ ಅಂತೇಳಿ ಅವ್ರು ತಗೊಂಡು ಹೋಗಿದ್ದಾರಪ್ಪ. ಇದು ಲಾಸ್ಟ್ ಫೋಟೋ ಆಫ್ ದಿ ಯಡಿಯೂರಪ್ಪಾಜಿ ಫ್ಯಾಮಿಲಿ. ಆದರೆ ಸರ್, ವಿಜೇಂದ್ರ ಅವರ ಅಧ್ಯಕ್ಷರ ಹೊರತಾಗಿ ಬೇರೆ ಯಾರಾಗಬೇಕು ಅಂತ ಕೇಳಿದಾಗ ಬಹುತೇಕರು ಯಾವುದೋ ಒಂದೇ ಹೆಸರು ಹೇಳಿಲ್ಲ, ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ದಾರೆ ಅನ್ನೋ ವಿಚಾರ. പക്ഷേ ನೀವಿದ್ದಿದ್ರೆ ಪಕ್ಷ ನಿಮ್ಮ ಹೆಸರು ಹೇಳ್ತಿದ್ರೇನೋ. ಇವರು ಯಾರ ಹೆಸರು ಹೇಳ್ತಾರೋ ಎಲ್ಲರೂ ನಾವೇ ಅಂತ ಹೇಳಿಬಿಟ್ಟಿರ್ತಾರೆ ರೀ. ನಂದೇ ಭಾಳ ಜೋರು ಇತ್ತು, ಯಾರೂ ಬೇರೆಯವ್ರ ಹೆಸರು ಹೇಳೋದು ಇಲ್ಲ. ಯಾಕಂದರೆ ಎಲ್ಲರೂ ನಾವು ಅರ್ಹರೇ ಅಂತ ಹೇಳ್ತಾರೆ. ಅದು ಪಕ್ಷ ಇನ್ನೂ 35 ಜನರದ ಅಟ್ಟೆ ಅಭಿಪ್ರಾಯ ತೊಗೊಂಡ್ರೆ, ಇನ್ನೂ ಅವ್ರಿಗೇನು ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು BJP ಕರ್ನಾಟಕದ ಏನು X ಖಾತೆ ಇದೆ, ಆ ತಳಗ ಕಮೆಂಟ್ಗಳನ್ನು ಅಟ್ಟೆ ರಾಷ್ಟ್ರೀಯ ನಾಯಕರು ಓದಿಬಿಟ್ರೆ ಸಾಕು. ನಿಮ್ಗೆ ಸ್ಪಷ್ಟ ಅನಿಸ್ತಾ ಇದೆ ಅವರ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು 30-35 ಜನರದ್ದು. ಆ ಅಭಿಪ್ರಾಯದ ಮೇಲೇ ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತ ನಿಮಗೆ ವಿಶ್ವಾಸ ಇದೆ? ನನಗೇನು ಹಂಗೆ ಅನಿಸೋದಿಲ್ಲ. ಅವರ ಅಭಿಪ್ರಾಯ ಇದೊಂದು ಏನಂತಾರಲ್ಲ, ಒಂದು ಪ್ರಕ್ರಿಯೆ ಅಟ್ಟೆ. ಒಂದು ಕೇಳಿದೀವಪ್ಪ, ಮಾಡಿದೀವಿ ಅನ್ನೋಂಥದ್ದಕ್ಕೆ ಒಂದು ಬೇಸ್ ಆಗ್ತದೆ. ಆ ಬೇಸ್ನಲ್ಲಿಯೂ ಸಹಿತ ಈ ಮನುಷ್ಯ ಮುಂದುವರಿಬಾರ್ದು ಅನ್ನೋದನ್ನೇ ಬಹುತೇಕವಾಗಿ ಎಲ್ಲರೂ ಹೇಳಿದ್ರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.